ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವಾಗ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಏನಪ್ಪಾ ಇದು ಅಂತಂದ್ರೆ ಯಾವ್ದಿದು ಸೊಪ್ಪು ಅಂತಂದ್ರೆ ಇದು ಮೆಂತೆ ಸೊಪ್ಪು ಸ್ನೇಹಿತರೆ. ನಾನು ನಿಮ್ಗೆ ಇನ್ನೊಂದೇನು ಹೇಳ್ತೀನಿ ಅಂತಂದ್ರೆ, ನನಗೆ ತುಂಬಾ ಇಷ್ಟವಾಗಿರ್ತಕ್ಕಂಥದ್ದು ಮೆಂತೆ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು ಮತ್ತೆ ಎಲ್ಲಾ ತರ ಮಿಕ್ಸ್ ಸೊಪ್ಪು. ನನಗೆ ಸೊಪ್ಪು ಅಂದ್ರೆ ತುಂಬಾ ಇಷ್ಟ. ಇವತ್ತು ನಮ್ಮ ಮನೆಯಲ್ಲಿ ನೈಟ್ ಡಿನ್ನರ್ ಏನಪ್ಪಾ ಅಂತಂದ್ರೆ, ಇವತ್ತು ವೀಕ್ ಲಾಸ್ಟ್ ಡೇ, ಇವತ್ತು ಸಾಟರ್ಡೆ ನಮ್ಮ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಮೆಂತೆ ಸೊಪ್ಪು ಗುಜ್ಜು ಮತ್ತೆ ರೈಸ್ ಎರಡು ಪ್ರಿಪೇರ್ ಮಾಡ್ಕೊಂಡಿದೀವಿ. ಇವಾಗ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋತಾ ಇದೀವಿ. ಇವಾಗ ಏನಪ್ಪಾ ಅಂತಂದ್ರೆ, ಇವತ್ತು ಸಂಜೆ ಮೆಂತೆ ಸೊಪ್ಪೆಲ್ಲ ತಗೊಂಡ್ಬಂದು ನೀಟಾಗಿ ಅದನ್ನೆಲ್ಲ ಒಂದು ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ ಇವಾಗ ಮೆಂತೆ ಸೊಪ್ಪನ್ನ. ಇವಾಗ ನಾವೇನಪ್ಪ ಅಂದ್ರೆ ಮೆಂತೆ ಸೊಪ್ಪು ಗೊಜ್ಜು ಮಾಡ್ತಾ ಇದೀವಿ. ಇದು ಮೆಂತೆ ಸೊಪ್ಪು ಗೊಜ್ಜು ಮಾಡೋದು ತುಂಬಾ ಈಸಿ ಸ್ನೇಹಿತರೆ, ನೀವು ಮಾಡ್ಕೊಬಹುದು ಇದನ್ನ. ಏನಪ್ಪಾ ಅಂತಂದ್ರೆ, ನಾವು ಸೊಪ್ಪು ತಗೊಂಡ್ಬಂದು ನೀಟಾಗಿ ಆ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ಅದನ್ನ ನೀಟಾಗಿ ತೊಳ್ಕೊಂಡು ಅದನ್ನ ನೀಟಾಗಿ ನಾವು ಕಟ್ ಮಾಡ್ಕೊಬೇಕು. ಅಷ್ಟೇ ಸೊಪ್ಪಲ್ಲಿ ಸ್ವಲ್ಪ ಮಣ್ಣು ಇರ್ತದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಸ್ವಲ್ಪ ಕೆಲವೊಂದು ಬೇಡದೇ ಇರ್ತಕ್ಕಂಥದ್ದೆಲ್ಲ ಬೇರೆಲ್ಲ ಇರ್ತದೆ, ಅದನ್ನ ತೆಗೆದಾಕ್ಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಒಳಗಡೆ ಸ್ವಲ್ಪ ಬೇರೆ ನಾರ್ ಸೊಪ್ಪುಗಳಿರುತ್ತೆ, ಎಲ್ಲ ಮಿಕ್ಸ್ ಆಗಿರುತ್ತೆ, ಅದು ನಾವು ಬೇಡದೇ ಇರೋ ಸೊಪ್ಪನ್ನೆಲ್ಲ ತೆಗೆದಾಕ್ಬೇಕು ಸ್ನೇಹಿತರೆ. ಇವಾಗ ನಾನು ನಿಮ್ಗೆ ಸೊಪ್ಪು ವಿಡಿಯೋ ಮಾಡಿದೆ ಸ್ನೇಹಿತರೆ. ಇವಾಗ ಇದು ಯಾವುದು ಅಂತಂದ್ರೆ, ನಾನು ಇನ್ನೊಂದ್ಸರಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ತಟ್ಟೆ ಒಳಗಡೆ ಇರ್ತಕ್ಕಂಥದ್ದು ಇದು ಮೆಂತೆ ಸೊಪ್ಪು. ಇವಾಗ ನಾನೇನಪ್ಪಾ ಅಂತಂದ್ರೆ ನಿಮ್ಗೆ ನೋಡಿ, ಇವಾಗ ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಇವಾಗ ನಾವೇನಂದ್ರೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ನಾವು ಮೆಂತೆ ಸೊಪ್ಪು ಗೊಜ್ಜಿಗೆ ರೆಡಿ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನೀವು ಪೂರ್ತಿ ನೋಡ್ಬೋದು ಮೆಂತೆ ಸೊಪ್ಪು ಗೊಜ್ಜಿ ಯಾವ ರೀತಿ ಮಾಡ್ಬೋದು ಅಂತೇಳಿ. ತುಂಬಾ ಸಿಂಪಲ್ ಸ್ನೇಹಿತರೆ, ತುಂಬಾ ಚೆನ್ನಾಗಿರ್ತದೆ. ಯಾಕೆ ಅಂತಂದ್ರೆ, ನಾನು ನಿಮ್ಗೆ ಒಂದೇನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಕ್ಕಿಂತ ತುಂಬಾ ಎನರ್ಜಿ ಅಂತಂದ್ರೆ ಒಂದು ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್. ಅದರಲ್ಲಿ ವೆಜಿಟೇಬಲ್ಸ್ ಅನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಸ್ವಲ್ಪ ಜಾಸ್ತಿನ ಯೂಸ್ ಮಾಡ್ಬೇಕು. ನೀವು ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ನ ಜಾಸ್ತಿ ಯೂಸ್ ಮಾಡಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಸ್ವಲ್ಪ ನಾನ್ ವೆಜ್ ಐಟಮ್ ಎಲ್ಲ ನೀವು ತುಂಬಾ ಕಡಿಮೆ ಯೂಸ್ ಮಾಡಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಹಾಗೇನೆ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಹೇಳ್ತೀನಿ. ಇವತ್ತು ನನಗೆ ಇಷ್ಟ ಅಂತೇಳಿ ಇವತ್ತು ಮೆಂತೆ ಸೊಪ್ಪು ತಗೊಂಡ್ಬಂದು ಅದನ್ನ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡ್ಕೊಂಡು ಇವಾಗ ನಾವು ಮೆಂತೆ ಸೊಪ್ಪು ಗೊಜ್ಜು ಮಾಡ್ಕೋತಾ ಇದೀವಿ. ನೋಡ್ಕೊಳ್ಳಿ ಸ್ನೇಹಿತರೆ, ಈ ವಿಡಿಯೋ ಕಂಟಿನ್ಯೂ ಇರ್ತದೆ, ಅಂದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಓನಾಗಿ ಪ್ರಿಪೇರ್ ಮಾಡ್ಕೊಬಹುದು. ಮನೇಲಿ ಫ್ಯಾಮಿಲಿ ಆಗಿದ್ರು ಕೂಡ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಇದನ್ನೆಲ್ಲ ನೀವು ಮಾಡ್ತಾ ಇರ್ತೀರಾ. ನಿಮ್ಮ ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ವೈಫ್ ಆಗಿರ್ಬೋದು, ಇದನ್ನೆಲ್ಲ ರೆಗ್ಯುಲರ್ ಆಗಿ ನಿಮ್ಗೆ ಮಾಡ್ಕೊಡ್ತಾ ಇರ್ತಾರೆ. ಏನಪ್ಪಾ ಅಂತಂದ್ರೆ, ಒಬ್ಬೊಬ್ರು ಮನೇಲಿ ಒಂದೊಂದು ಸ್ಟೈಲ್ ಅಲ್ಲಿ ಮಾಡೋದ್ರಿಂದ ನಾವು ವಿಡಿಯೋ ನೋಡಿದಾಗ ನಮಗೆ ಸ್ವಲ್ಪ ಚೇಂಜಸ್ ಬರುತ್ತೆ. ಮತ್ತೆ ಅವ್ರದೇ ಆದಂತಹ ಸ್ಟೈಲ್ ಅಲ್ಲಿ ಮಾಡಿದಾಗ ಏನಪ್ಪಾ ಅಂತಂದ್ರೆ, ನಮ್ಗೆ ಅವ್ರು ಮಾಡಿರ್ತಕ್ಕಂಥ ಅಡಿಗೆ ಒಂದ್ ಸ್ವಲ್ಪ ನಾವು ಮಾಡೋದಕ್ಕೂ ಮತ್ತೆ ಅವ್ರು ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ನಾನು ನಿಮ್ಗೆ ಇನ್ನೊಂದು ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವಾಗ ಈ ಒಂದು ಮೆಂತೆ ಸೊಪ್ಪು ಏನ್ ಮಾಡ್ತಾ ಇದೀವಿ, ಇದು ಬಹಳ ಒಳ್ಳೇದು. ಇದಕ್ಕೆ ಸ್ವಲ್ಪ ರಾಗಿ ಮುದ್ದೆ, ರೈಸ್ಗಿಂತ ರಾಗಿ ಮುದ್ದೆ ಊಟ ಮಾಡಿದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ. ಇನ್ನೊಂದೇನಪ್ಪಾ ಅಂತಂದ್ರೆ, ನಾಳೆ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾಳೆ ಸಂಡೇ ಸ್ಪೆಷಲ್ ಏನು ಮಾಡ್ತಾ ಇಲ್ಲ. ಯಾಕೆಂತಂದ್ರೆ, ಒಂದು ಫಂಕ್ಷನ್ ಪರ್ಪಸ್ಗೆ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ. ಬೆಳಿಗ್ಗೆ ಒಂದು 5:30ಗೆ ಹೊಟ್ರೆ ಬರೋದೇ ಒಂದು ನೈಟ್ ಒಂದು 9:30 ಆಗುತ್ತೆ. ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಒಂದ್ ಟೈಮ್ಗೆ ಅಂತೇಳಿ ಲೈಟ್ ಆಗಿ ಇವತ್ತು ಒಂದು ಮೆಂತೆ ಸೊಪ್ಪು ಗೊಜ್ಜನ್ನ ಮಾಡ್ಕೋತಾ ಇದೀವಿ ಸ್ನೇಹಿತರೆ. ನೋಡಿ, ಇವಾಗ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅಡಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇದನ್ನ ಇವಾಗ ನಾವು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿ ನೀಟಾಗೆಲ್ಲ ಫ್ರೈ ಮಾಡ್ಕೋತಾ ಇದೀವಿ. ಇನ್ನು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿ ಇವಾಗ ಟೊಮೆಟೊ ಹಾಕೊಂಡು ಇವಾಗ ತುಂಬಾ ಸಿಂಪಲ್ ಸ್ನೇಹಿತರೆ. ಇದನ್ನ ಹೇಳಬೇಕು ಅಂತಂದ್ರೆ ಯಾರು ಬೇಕಾದ್ರೂ ಮಾಡ್ಕೊಬಹುದು. ಮನೆಯಲ್ಲಿ ಫ್ಯಾಮಿಲಿ ಬೇಕಾದ್ರೂ ಮಾಡ್ಕೊಬಹುದು, ಅಥವಾ ಬ್ಯಾಚುಲರ್ ಏನಾದ್ರು ರೂಮಲ್ಲಿ ಸ್ವಲ್ಪ ಏನಾದ್ರು ಸೊಪ್ಪು ಸಾಂಬಾರು ಮಾಡ್ಕೊಂಡ್ರು ನೀವು ಈ ರೀತಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರ್ತದೆ. ನೋಡಿ, ಇವಾಗ ನನ್ನ ಒಂದು ವೈಫ್ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಸೊಪ್ಪನ್ನ ನೀಟಾಗಿ ಬಿಡಿಸಿ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ರು. ಇವಾಗ ಆ ಸೊಪ್ಪನ್ನ ಕಟ್ ಮಾಡಿ ಇವಾಗ ಇಲ್ಲಿ ಒಳಗಡೆ ಹಾಕ್ತಾರೆ. ಇವಾಗ ಸೊಪ್ಪು ಯಾವ ರೀತಿ ಅಂತಂದ್ರೆ ಸ್ನೇಹಿತರೆ, ನಿಮ್ಗೆ ಒಂದು 25 ಕಂತೆ ಬಿಡಿಸಿದ್ರೆ ಅದು 10 ಕಂತೆ ಅಷ್ಟು ಸೊಪ್ಪು ಬರುತ್ತೆ ನಿಮ್ಗೆ. ಮಾಮೂಲಿ ಸಣ್ಣ ಕಂತೆ ಕೊತ್ತಂಬರಿ ಸೊಪ್ಪು ಕಂತೆಗಳನ್ನ ನೋಡಿರ್ತೀರ ಅಲ್ವಾ. ನೀವೇನಪ್ಪಾ ಅಂತಂದ್ರೆ ಸೊಪ್ಪು ಜಾಸ್ತಿ ಉಳ್ಸಲ್ಲ. ಸೊಪ್ಪಲ್ಲಿ ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ನೀಟಾಗೆಲ್ಲ ಕಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಕಾಣುತ್ತೆ. ಅದು ಸ್ವಲ್ಪ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಒಂದು 5 to 6 ಮೆಂಬರ್ಸ್, 7 to 8 ಮೆಂಬರ್ಸ್ ಅಥವಾ ಒಂದು 10 ಮೆಂಬರ್ಸ್ ತನಕ ಇದ್ರೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತಗೊಂಡು ನೀಟಾಗಿ ಎಲ್ಲ ಬಿಡಿಸಿ ನೀಟಾಗಿ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಆಗುತ್ತೆ.
ಈ ಸೊಪ್ಪುಂದು ಆ ರೀತಿ ಇದು. ಆ್ಯಕ್ಚುಲಿ ಇವತ್ತು ನಾವು ಉಪ್ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಉಪ್ಸಾಂಬಾರು ಮಾಡಿದ್ರೆ ಸ್ವಲ್ಪ ಅದು ಏನಂದರೆ 2 ರಿಂದ 3 ಟೈಮ್ ಊಟ ಮಾಡಬೇಕು ಸ್ನೇಹಿತರೆ. ಮುದ್ದೆನ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಉಪ್ಸಾಂಬಾರು ಮಾಡೋದು ಬೇಡ. ಯಾಕಂದ್ರೆ ನಾಳೆ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇರೋದ್ರಿಂದ ನಾವು 1 ಟೈಮ್ಗೆ ಮೆಂತ್ಯ ಸೊಪ್ಪು ಮಾಡ್ಕೊಳ್ಳೋಣ ಅಂತೇಳಿ ನಾನು ಇವತ್ತು ಮೆಂತ್ಯ ಸೊಪ್ಪು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಸೊಪ್ಪನ್ನ ಕಟ್ ಮಾಡಿ ಇವಾಗ ಪಾತ್ರೆ ಒಳಗೆ ಹಾಕೈತಿ. ಇವಾಗ ಏನಂದರೆ ಇದು ಒಂದು 10 ನಿಮಿಷ ಬೇಕು ಸ್ನೇಹಿತರೆ. ಇವಾಗ ಸೊಪ್ಪು ಕೂಡ ಚೆನ್ನಾಗಿ ಬೇಯಬೇಕು, ಮತ್ತು ಇರ್ತಕ್ಕಂಥ ಮಸಾಲೆ ಅಂದರೆ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಆ್ಯಕ್ಚುಲಿ 1 ಟೈಮ್ ಅಂದರೆ 1 ಟೈಮ್ಗೆ ರಸಮು ಮತ್ತು ಟೊಮೊಟೊ ಸಾಂಬಾರು ಮತ್ತು ನೀರು ಸಾಂಬಾರು ಅಂತೇಳಿ ಇದನ್ನು ಮಾಡ್ಕೋತಾ ಇದ್ದು. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಯಾಕೋ ಇವತ್ತು ಮೆಂತ್ಯ ಸೊಪ್ಪು ಗೊಜ್ಜಲ್ಲಿ ಸ್ವಲ್ಪ ರೈಸ್ ಊಟ ಮಾಡಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ, ಯಾಕಂದರೆ ಇವತ್ತು ಬೆಳಿಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಎರಡೂ ಹೊರಗಡೆ ಹೋಟ್ಲಲ್ಲೇ ತಿಂದಿದ್ದು. ತುಂಬ ಬೇಜಾರಾಯಿತು ಒಂಥರ. ಯಾಕಂದರೆ ಹೊರಗಡೆ ಫುಡ್ ಇಷ್ಟ ಆಗಲ್ಲ ಮತ್ತು ಸ್ವಲ್ಪ ಟೇಸ್ಟ್ ಕೂಡ ಇರಲ್ಲ. ಅದರಿಂದ ಮನೇಲೇ ಬಂದು ಇವತ್ತು ಸ್ವಲ್ಪ ಸೊಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಸೊಪ್ಪನ್ನು ಇವತ್ತು ತೊಗೊಂಬಂದು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಕಟ್ ಮಾಡಿಕೊಂಡು ಇವಾಗ ಪಾತ್ರೆ ಒಳಗಡೆ ಹಾಕ್ತಾ ಇರೋದು. ತುಂಬ ಸಿಂಪಲ್ ಸ್ಟೈಲಲ್ಲಿ ಇವತ್ತು ಈ ಒಂದು ಮೆಂತ್ಯ ಸೊಪ್ಪು ಗೊಜ್ಜ ಮಾಡ್ತಾ ಇರೋದು ಸ್ನೇಹಿತರೆ. ತುಂಬ ಸಿಂಪಲ್ ಇದು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಏನಪ್ಪ ಅಂದರೆ ಒಂದು 8 ರಿಂದ 10 ನಿಮಿಷ ನೀಟಾಗಿ ಚೆನ್ನಾಗಿ ಬೇಯಬೇಕಿದು. ಬೆಂದಾಗ ತುಂಬ ಚೆನ್ನಾಗಿರ್ತದೆ ಸೊಪ್ಪು. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ಲೈಟಾಗಿ ನಮ್ಮ ಮನೆಯಲ್ಲಿ ಬೇಳೆ ಸಾಂಬಾರು ಖಾರದ ಪುಡಿ ಇರುತ್ತಲ್ಲ, ಬೇಳೆ ಸಾಂಬಾರು ಖಾರದ ಪುಡಿ, ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ಪೂನ್ ಅರಿಶಿನ ಪೌಡ್ರು ಇದನ್ನು ಹಾಕೊಬೇಕು. ಇವಾಗ ಅಂದರೆ ಇದನ್ನೆಲ್ಲ ಹಾಕೊಂಡ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರ ಮತ್ತು ಒಂದು ಸ್ಪೈಸಿ ಅಂತೇಳಿ ಒಂದು ಟ್ಯೂಮರಿಕ್ ಪೌಡರ್ ಅಂದರೆ ಅರಿಶಿನ ಪೌಡ್ರನ್ನ 1 ಸ್ಪೂನ್ ಹಾಕೊಂಡಿದ್ದೀವಿ ನಾವು. ನೋಡ್ಕೊಳ್ಳಿ. ಹಾಗೇನೆ ಸ್ನೇಹಿತರೆ, ಸೊಪ್ಪು ಎಷ್ಟಾಗುತ್ತೆ ಅಂದರೆ ಎಲ್ಲ ಪ್ರಿಪೇರ್ ಆದಮೇಲೆ ಕರೆಕ್ಟಾಗಿ 1 ಟೈಮ್ಗೆ ಕ್ಲೋಸ್ ಆಗುತ್ತೆ ಇದು ಸೊಪ್ಪು. ಆದರೆ ತುಂಬ ಟೇಸ್ಟಿಯಾಗಿರ್ತದೆ ಸ್ನೇಹಿತರೆ. ಇವತ್ತು ನಾನು 2 ಟೈಮು ಹೋಟ್ಲಲ್ಲಿ ತಿಂದೆ. ಬೆಳಿಗ್ಗೆನೂ ಟಿಫನ್ ಹೋಟ್ಲಲ್ಲಿ ತಿಂದೆ, ಮಧ್ಯಾಹ್ನವೂ ಹೋಟ್ಲಲ್ಲಿ ಊಟ ಮಾಡಿದೆ. ಯಾಕೋ ನನಗೆ 2 ಟೈಮ್ ತಿಂದಿದ್ದಕ್ಕೆ ಅಪ್ಪ ನನಗೆ ಹೋಟ್ಲು ಫುಡ್ ಬೇಡವೇ ಬೇಡ ಕಣಪ್ಪ ಅಂದ್ಬಿಟ್ಟು ನಾನು ಸೀದಾ ಮನೆಗೆ ಬಂದ್ಬಿಟ್ಟೆ. ಆದರೆ ತಿನ್ನೋರು 3 ಟೈಮು ತಿಂತಾರೆ ಸ್ನೇಹಿತರೆ. ನಿಜವಾಗ್ಲೂ ಅವ್ರನ್ನ ಗ್ರೇಟ್ ಅಂತ ಹೇಳ್ಬೋದು. ನನಗಂತೂ 1 ಟೈಮ್ ತಿನ್ನೋಕೆ 1 ಟೈಮಿಂದ 2 ಟೈಮ್ ತಿಂದ್ರೇ ಸುಸ್ತಾಗ್ಬಿಡ್ತೀನಿ ನಾನು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನನ್ನ ವೈಫ್ ಹೇಳ್ತಾ ಇದ್ದಾರೆ ಇವತ್ತು ಏನಪ್ಪ ಅಂತಂದ್ರೆ ನುಗ್ಗೆ ಸೊಪ್ಪು ಅಂತೇಳಿ ನುಗ್ಗೆ ಸೊಪ್ಪು ತಗೊಂಡು ಬರ್ತಾ ಇದ್ದೆ ನಾನು ಅಮ್ಮನ ಮನೆಯಿಂದ. ನೀವು ನುಗ್ಗೆ ಸೊಪ್ಪು ಬೇಡ ಮೆಂತ್ಯ ಸೊಪ್ಪು ಬೇಕು ಅಂದಿದ್ದಕ್ಕೆ ಮತ್ತೆ ಹೋಗಿ ಮೆಂತ್ಯ ಸೊಪ್ಪು ತಗೊಂಡ್ಬಂದೆ. ಯಾವ್ಯಾವ ಥರ ನೀವು ಟೆನ್ಷನ್ ಕೊಡ್ತೀರಾ ಅಂತಂದರೆ ಯಾವ ಅಡುಗೆ ಅಂತ ಕರೆಕ್ಟಾಗಿ ಹೇಳಲ್ಲ. ನುಗ್ಗೆ ಸೊಪ್ಪು ತಗೊಂಡ್ಬಂದ್ಬಿಡಪ್ಪ ಅಂತಂದರೆ ನಾನು ಹೊರಗಡೆ ಕೆಲಸ ಮುಗಿಸ್ಕೊಂಡು ಹೋಗಿ ನುಗ್ಗೆ ಸೊಪ್ಪು ತಗೊಂಡ್ಬಂದೆ ಅಮ್ಮನ ಮನೆಯಿಂದ. ಬರ್ತಾ ಆಮೇಲೆ ನೀನು ನುಗ್ಗೆ ಸೊಪ್ಪು ಬೇಡ ಮೆಂತ್ಯ ಸೊಪ್ಪು ಬೇಕು ಅಂದಿದ್ದಕ್ಕೆ ಪುನಃ ಹಿಂದಕ್ಕೆ ಹೋಗಿ ಅಲ್ಲಿ ಮಾರ್ಕೆಟಲ್ಲಿ ಮೆಂತ್ಯ ಸೊಪ್ಪು ತೊಗೊಂಬಂದಂಗಾಯಿತು. 2 ಥರ ಹೇಳಿದ್ರೆ ನಾನು ಹೆಂಗೆ ಅಡುಗೆ ಮಾಡ್ಕೊಡೋಕ್ಕಾಗುತ್ತೆ ನಿಮಗೆ ಅಂತ ಅವರು ಕೂಡ ಸ್ವಲ್ಪ ಬೇಜಾರು ಮಾಡಿಕೊಂಡು ಸ್ವಲ್ಪ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ರು. ಸಾರಿ ಕಣಪ್ಪ, ಇನ್ಮೇಲೆ ಆ ರೀತಿ ಮಾಡಲ್ಲ, ಇನ್ಮೇಲೆ ಒಂದೇ ಥರ ಹೇಳ್ತೀನಿ, ಮುಂಚಿತವಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ ಕಣಪ್ಪ ಅಂತೇಳಿ ನೈಸ್ ಮಾಡಿದೆ. ಅದಕ್ಕೆ ಸ್ವಲ್ಪ ಒಂದು 500 ರೂಪೀಸ್ ಬೇಕಾಗಿತ್ತು ನಾಳೆಗೆ. ಸ್ವಲ್ಪ ಏನೋ ಒಂದು ನಂದು ಮೇಕಪ್ ಐಟಮ್ ಕ್ಲೋಸ್ ಆಗಿದೆ ಅಂತಂದರು. ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ, ನಾನು ನಿಮ್ಗೊಂದು ವಿಷಯ ತಿಳಿಸೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಎಲ್ಲರ ಮನೆಯಲ್ಲೂ ಇದು ಕಾಮನ್ನು. ವೈಫ್ದು ಮತ್ತು ಸಿಸ್ಟರ್ಸ್ದು ಇದೇ ಕತೆ. ಏನಾರ ಒಂದು ಹೇಳಕ್ಕೆ ಕೇಳಿದ್ರೆ ಏನಾರ ಒಂದು ಅವ್ರಿಗೆ ಅಂತ ಅವ್ರು ಏನಾದ್ರು ಕೇಳ್ತಾರೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ ಮನೆಯಲ್ಲಿ ಇವತ್ತು ಒಂದು ಕಾಮಿಡಿ ಆಯಿತು. ಏನಪ್ಪ ಅಂತಂದರೆ ಇವನು ಅಂಗಡಿಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ಒಂದು ಇದು ತೊಗೊಂಬರ್ಬೇಕು, ನನಗೆ ಏನೋ ಒಂದು ನಿಕ್ಕರ್ ತೊಗೊಂಬರ್ಬೇಕು ಅಂತೇಳಿ ಇವನು ಅಂಗಡಿಗೆ ಬಂದ. ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಸಿಸ್ಟರ್ ಅವ್ರೇನು ಮಾಡಿದ್ರು,
ನನಗೂ ಸ್ವಲ್ಪ ಬಳೆ ಬೇಕು, ಶಾಪಿಂಗ್ ಇದೆ ಅಂತ ಅಂದ್ಬಿಟ್ಟು ಅವರು ಬಂದರು. ಜೊತೆನಲ್ಲಿ ನಾನು ಹೋದೆ. ನಾನು ಸುಮ್ಮನೆ ಕೂತಿರೋದು ಯಾಕೆ ಅಂತ ಅಂದ್ಬಿಟ್ಟು ಹೋದೆ. ಆದರೆ ಇವನು ತಗೊಂಡಿದ್ದು ಒಂದೇ ಒಂದು ನಿಕ್ಕರು ಒಂದು 200 ರೂಪೀಸ್ ಆಯಿತು. ಆದರೆ ಅವರು ಪೂರ್ತಿ ಬಿಲ್ ಮಾಡಿದ್ದು 750 ರೂಪಾಯಿ ಆಯಿತು. ಅವನಂತೂ ನನ್ನ ಸ್ನೇಹಿತ ಇವತ್ತು ಈ ಕತೆ ಯಾರಿಗೂ ಬೇಡ ಅಪ್ಪತ್ತು, ನಾನು ಯಾಕಾರೋ ಕರ್ಕೊಂಬಂದ ಅಂತ ಬೇಜಾರು ಮಾಡ್ಕೊತಾ ಇದ್ದ. ಆಮೇಲೆ ನಾನಂದೆ ಹಂಗೆಲ್ಲ ಬೇಜಾರು ಮಾಡ್ಕೊಬಾರ್ದಪ್ಪ, ಯಾಕೆ ಹಂಗೆಲ್ಲ ಬೇಜಾರು ಮಾಡ್ಕೋತೀಯ, ಅವರು ನಿನ್ನನ್ನು ಕೇಳಿದೆ ಇನ್ಯಾರನ್ನು ಕೇಳೋಕ್ಕಾಗತ್ತೆ, ತಲೆ ಕೆಡ್ಸ್ಕೊಂಡ್ಬಿಡಬಿಡು, ನಾನು ಪೇ ಮಾಡ್ತೀನಿ, ನೀನು ನಂಗೆ ಆಮೇಲೆ ಕೊಡುವೆ ಅಂತ ಅಂದ್ಬಿಟ್ಟು 750 ರೂಪಾಯಿ ಅವ್ರು ಏನೇನು ಮೇಕಪ್ ಐಟಮ್ಸು ಮತ್ತು ಅವ್ರಿಗೆ ಏನೇನು ಬೇಕು ಅದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ರಿಬ್ಬನ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಹಣೆ ಬಟ್ಟೆ ಆಗಿರ್ಬೋದು, ಅವ್ರಿಗೇನು ಇಷ್ಟ ಅದನ್ನು ತಗೋತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಏನಾವೆಲ್ಲ ಭಾಳ ದೊಡ್ಡದಾ, 1,000 2,000ಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ಫ್ರೆಂಡ್ಸ್ ಎಲ್ಲ ಒಂದಿನ ಒಂದು ಕಡೆ ಸೇರಿದ್ರೆ 1000 ರೂಪಾಯಿ ಖರ್ಚು ಮಾಡಲ್ವಾ. ನೋಡಿ ಸ್ನೇಹಿತರೆ, ಇವಾಗ ನಾನು ವಿಷಯಕ್ಕೆ ಬರ್ತೀನಿ. ಏನಪ್ಪಾ ಅಂತಂದ್ರೆ ಇವಾಗ ನಾವು ಏನು ಮೆಂತ್ಯ ಸೊಪ್ಪು ಗೊಜ್ಜು ಮಾಡ್ತಾ ಇದ್ವೋ ಅದೆಲ್ಲ ಮಾಡಾಯ್ತು. ಇವಾಗ ಚೆನ್ನಾಗಿ ಇವಾಗ ಸ್ಪೈಸಿಯಾಗಿ ಆಗಿದೆ. ಇವಾಗ ಗಮ್ ಅಂತ ಇದೆ ನೋಡಿ ಸ್ನೇಹಿತರೆ. ನೀವು ಮನೆಯಲ್ಲಿ ಇದನ್ನ ನೀವು ಇದೇ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ಏನಪ್ಪಾ ಅಂತಂದ್ರೆ ಒಂದ್ಸರಿ ನೀವು ಮಾರ್ಕೆಟ್ಗೆ ಹೋದ್ರೆ ಒಂದು 2 ರಿಂದ 3 ತರ ಸೊಪ್ಪು ತಗೊಂಡ್ಬಂದ್ಬಿಡಿ. ಸೊಪ್ಪು ತಗೊಂಡ್ಬಂದು ನೀಟಾಗಿ ಅದನ್ನೆಲ್ಲ ಬಿಡಿಸಿ ಒಂದು ಕವರಲ್ಲಿ ಇಟ್ಕೊಂಡು ನೀವೇನಪ್ಪಾ ಅಂದ್ರೆ ಇವತ್ತೊಂಥರ, ನಾಳೆ ಒಂಥರ, ನಾಳಿದ್ದು ಒಂಥರ ಕಂಟಿನ್ಯೂಸ್ 3 ಡೇಸ್ ಸೊಪ್ಪನ್ನ ಯೂಸ್ ಮಾಡಿ. ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆಲ್ಲ ಏನಪ್ಪಾ ಅಂತಂದ್ರೆ ನೀವು ರಾಗಿ ಮುದ್ದೆನ ಯೂಸ್ ಮಾಡಬೇಕು, ತುಂಬಾ ಚೆನ್ನಾಗಿರ್ತದೆ ಊಟಕ್ಕೆ. ನೋಡಿ ಸ್ನೇಹಿತರೆ, ಇವಾಗ ಏನಪ್ಪಾ ಅಂತಂದ್ರೆ ಇದು ಒಂದು 5 to 7 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮಳ್ಳಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಸೊಪ್ಪು ಬೇಯಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಕಂಟಿನ್ಯೂ ಇರುತ್ತೆ, ನೋಡ್ತಾ ಇರಿ ಸ್ನೇಹಿತರೆ. ಓಕೆ ನೋಡಿ ಸ್ನೇಹಿತರೆ, ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ಒಂದು 90% ಕಂಪ್ಲೀಟ್ ಆಗಿದೆ. ಇನ್ನೊಂದು 5 to 7 ಮಿನಿಟ್ಸ್ ಸ್ವಲ್ಪ ಮಳ್ಳಬೇಕು ಅಂತೇಳಿ. ಇವಾಗ ಅದೊಂದು 5 to 7 ಮಿನಿಟ್ಸ್ ಕೂಡ ತುಂಬಾ ಚೆನ್ನಾಗಿ ಮಳ್ಳಿದೆ. ಸೊಪ್ಪು ಕೂಡ ಬೆಂದಿದೆ, ಮತ್ತೆ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿದೆ, ಮತ್ತೆ ಸಾಲ್ಟು ಮತ್ತೆ ಖಾರ ಎಲ್ಲ ಕರೆಕ್ಟ್ ಆಗಿದೆ. ನೋಡಿ ಸ್ನೇಹಿತರೆ, ಇವಾಗ 99% ರೆಡಿ ಆಗಿದೆ. ಇವಾಗ ಜಸ್ಟ್ ಇನ್ನೊಂದು 2 ಮಿನಿಟ್ಸ್ ಸ್ವಲ್ಪ ಸೌಟಲ್ಲಿ ಒಂದು ಮಿಕ್ಸ್ ಮಾಡಿ ಅದನ್ನ ನಾವೇನ್ ಮಾಡೋದು ಅಂತಂದ್ರೆ ಸ್ವಲ್ಪ ಪ್ಲೇಟನ್ನ ಮುಚ್ಚಿಟ್ಬಿಡೋದು ಅಷ್ಟೇ. ಒಂದು 5 to 10 ಮಿನಿಟ್ಸ್ ಆದ್ಮೇಲೆ ನಾವು ಒಂದು ಊಟ ಮಾಡೋದನ್ನ ನಾವು ಶುರು ಮಾಡ್ತಾ ಇದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಇಷ್ಟೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ವಿಡಿಯೋನ ಮುಗಿಸೋಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಮುಗಿಸೋಕ್ಕೂ ಮುಂಚೆ ನಾನು ನಿಮಗೆ ಒಂದು ಏನ್ ಹೇಳ್ತೀನಿ ಅಂತಂದ್ರೆ, ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನೆಲ್ಲ ನೋಡಿ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಫ್ರೀ ಟೈಮ್ ನಲ್ಲಿ ವಿಡಿಯೋಗಳೆಲ್ಲ ಪೂರ್ತಿ ನೋಡಿ ಅಂತೇಳಿ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ನಂದು ಇನ್ನೊಂದು ಸ್ವಲ್ಪ ಇವಾಗ ಸ್ವಲ್ಪ ನೀವೇನಪ್ಪಾ ಅಂತಂದ್ರೆ ವಿಡಿಯೋಗಳೆಲ್ಲ ಪೂರ್ತಿ ನೋಡಿದಾಗ ನನಗೆ ಟೈಮಿಂಗ್ಸ್ ಆಡ್ ಆಗುತ್ತೆ. ಟೈಮಿಂಗ್ಸ್ ಆಡ್ ಆದಾಗ ನನಗೆ ಸ್ವಲ್ಪ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ನಾನು ನಿಮಗೆ ಲಾಸ್ಟ್ ವಿಡಿಯೋಗಳೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ ವಿಡಿಯೋಗಳನ್ನ ಫುಲ್ ನೋಡಿ ನಿಮ್ಮ ಫ್ರೀ ಟೈಮ್ ನಲ್ಲಿ ಅಂತೇಳಿ. ಯಾಕೆಂದ್ರೆ ನಾನು ವಿಡಿಯೋಗಳು ಮಾಡಿ ಹಾಕೋದಲ್ಲ, ನೀವು ವಿಡಿಯೋಗಳನ್ನ ನಿಮ್ಮ ಒಂದು ಫ್ರೀ ಟೈಮ್ ನಲ್ಲಿ ನೀವು ಇಷ್ಟಪಟ್ಟು ವಿಡಿಯೋಗಳನ್ನ ನೋಡಿದಾಗ ನನಗೆ ಸ್ವಲ್ಪ ಟೈಮ್ ಆಡ್ ಆಗುತ್ತೆ. ಮತ್ತೆ ನೀವು ಇಷ್ಟಪಟ್ಟು ಲೈಕ್ ಮಾಡಿದಾಗ ಲೈಕ್ ಕೂಡ ನನಗೆ ಕೌಂಟ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತ ನೀವು ಕಮೆಂಟ್ ಮಾಡಿ. ಕೆಲವರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಸ್ನೇಹಿತರೆ, ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ನಾನು ಏನೇನು ಹೇಳ್ಬೇಕು ಅಂತಾನೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಅವ್ರಿಗೆ ಯಾವುದೇ ತರ ನಾನು ರಿಪ್ಲೈ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅವ್ರು ಏನೇ ಕಮೆಂಟ್ ಮಾಡಿದ್ರು ಅದು ಅವ್ರಿಗೇನೆ ಒಂದು ರಿಟರ್ನ್ ಆಗಬೇಕು. ಅದು ನಾನು ಹಂಗೆ ಅನ್ಕೋತೀನಿ. ಯಾಕಂದ್ರೆ ಅದು ನನಗೆ ನೋ ಯೂಸ್ ಅದು. ಯಾಕೆ ಅಂತಂದ್ರೆ ಕೆಲವರು ಒಂದು ಒಳ್ಳೇದು ಅಂದ್ಮೇಲೆ ಒಂದು ಕೆಟ್ಟಿರುತ್ತೆ ಸ್ನೇಹಿತರೆ. ಅದರಿಂದ ನಾನೇನಪ್ಪ ಅಂತಂದ್ರೆ ಯಾರೇ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಷಯನ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಒಂದು ಅತಿ ಶೀಘ್ರದಲ್ಲೇ ನಿಮ್ಗೆ ಒಂದು ಒಳ್ಳೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಒಂದು ಫಾರೆಸ್ಟ್ ವಿಡಿಯೋ ಅಂತೇಳಿ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಫಿ ಯಾವ ತರ ಇರುತ್ತೆ ಆ ತರ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ನಾನು ಓನ್ ಆಗಿ ಒಂದು ನ್ಯಾಷನಲ್ ಜಿಯೋಗ್ರಫಿ ತರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಲಾಂಗ್ ವಿಡಿಯೋ ಅದು. ಅದಕ್ಕೆ ನಾನು ಒಂದು 10 ಫಾರೆಸ್ಟ್ ಪ್ಲೇಸಸ್ ನಾನು ಒಟ್ಟಿಗೆ ವಿಡಿಯೋ ಮಾಡಿ ನಾನು ಒಟ್ಟಿಗೆ ಒಂದು ವೈಲ್ಡ್ ಅನಿಮಲ್ಸ್ ಎಲ್ಲ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನ ನಾನು ನಿಮಗೆ ಒಂದು ನೆಕ್ಸ್ಟ್ ವೀಕಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್.